ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡ್ತಾ ಕಾಂಗ್ರೆಸ್ ನಮ್ಮ ಮೇಲಿನ ಆರೋಪಗಳೆಲ್ಲವೂ ಸುಳ್ಳು ಅನ್ನೋದು ಇದನ್ನ ಸಾಬೀತುಪಡಿಸ್ತಾ ಇದೆ ಅಂತ ಹೇಳಿದ್ದಾರೆ. ಆದರೆ ವೀಕ್ಷಕರೇ, ಒಂದು ನೆನಪಿರಲಿ, ಸತ್ಯಾಂಶ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ಈ ವರದಿಯಲ್ಲಿ ಹೇಳಲಾಗಿದೆ. ಅದೇ ಒಂದು ತಿರುಳನ್ನ ತೆಗೆದುಕೊಂಡು, ಅದೇ ಒಂದು ಎಳೆಯನ್ನ ಪಡೆದುಕೊಂಡು ಸರ್ಕಾರ ವಿಸ್ತೃತ ತನಿಖೆಗೆ ಆದೇಶಿಸುವ ಸಾಧ್ಯತೆಯೂ ಇದೆ. ಕ್ಲೀನ್ ಚಿಟ್ 40% ಆರೋಪ ಇಲ್ಲವೇ ಇಲ್ಲ ಅಂತ ಈ ವರದಿಯಲ್ಲಿ ಹೇಳಿಲ್ಲ. ಆದರೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ. ಏನು ಗುತ್ತಿಗೆದಾರರ ಸಂಘ ಆರೋಪ ಮಾಡಿತ್ತು, ಅದಕ್ಕೆ ಪೂರಕವಾದ ದಾಖಲೆಗಳು, ಸಾಕ್ಷಿಗಳು ಇಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ನಮ್ಮೊಂದಿಗೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ಮಾರುತೇಶ್ ಕೇಳ್ಬೋಣ. ಮಾರುತೇಶ್, ಈ ವರದಿಯ ಒಂದಷ್ಟು ಹೈಲೈಟ್ಸ್ ಅನ್ನ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ. ಭಾವನಾ, ಈಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗುತ್ತಿಗೆದಾರರ ಸಂಘ 40% ಕಮಿಷನ್ ಆರೋಪ ಮಾಡಿ ಪ್ರಧಾನಿಗಳಿಗೆ ಪತ್ರ ಬರೆದ ಮೇಲೆ ಅದನ್ನ ಒಂದು ದೊಡ್ಡ ಮಟ್ಟದ ಅಜೆಂಡಾ ಆಗಿ ಚುನಾವಣಾ ವಿಷಯ ವಸ್ತುವಾಗಿ ಕಾಂಗ್ರೆಸ್ ಬಹಳ ಸಮರ್ಪಕವಾಗಿ ಬಳಸ್ಕೊಳ್ತು. ಅದರ ಮುಂದುವರಿದ ಭಾಗವಾಗಿ ಪೇಸಿಎಂ ಕ್ಯಾಂಪೇನ್ಗಳು ಶುರುವಾಯಿತು. ಇದು ಜನರ ಮನಸ್ಸಿನಲ್ಲಿ 40% ಕಮಿಷನ್ ಪೇಸಿಎಂ ಅನ್ನುವಂತ ವಿಚಾರವನ್ನ ಜನರ ಮನಸ್ಸಿಗೆ ತೆಗೆದುಕೊಂಡು ಹೋಗೋದ್ರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿತ್ತು. ನಾವು ಸರ್ಕಾರಕ್ಕೆ ಬಂದ್ರೆ ಇದನ್ನು ತನಿಖೆ ನಡೆಸ್ತೀವಿ, ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸ್ತೀವಿ ಅನ್ನುವಂತಹ ಘೋಷಣೆಗಳನ್ನ, ಭಾಷಣಗಳನ್ನ ಮಾಡಿದಂತ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಅವರೇ ನೇಮಿಸಿದಂತ ವಿಚಾರಣಾ ಆಯೋಗದ ವರದಿಯಲ್ಲಿ 40% ಕಮಿಷನ್ಗೆ ಯಾವುದೇ ಆಧಾರಗಳು ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಇನ್ನೊಂದು ಪ್ರಮುಖವಾಗಿ 40% ಕಮಿಷನ್ ನಲ್ಲಿ ಪೂರ್ಣ ಪ್ರಮಾಣದ ಸತ್ಯಾಂಶ ಇಲ್ಲದೆ ಇದ್ರೂ ಕೂಡ ಒಂದಷ್ಟು ಸತ್ಯಾಂಶ ಇದೆ ಅನ್ನುವಂತ, ಅಂದ್ರೆ 40% ಅನ್ನುವಂತ ಏನು ನಂಬರ್ ಇದೆ ಆ ಪ್ರಮಾಣದಲ್ಲಿ ಭ್ರಷ್ಟಾಚಾರ ಆಗ್ಲಿ ಅಥವಾ ಆ ಪ್ರಮಾಣದ ಕಮಿಷನ್ ಆಗ್ಲಿ ಇಲ್ಲ. ಒಂದು ಗುರುತು ಹೇಳಬಹುದಾದಂತ ಒಂದು ಪರ್ಸೆಂಟೇಜ್ ಆಫ್ ಕಮಿಷನ್ ವ್ಯವಹಾರಗಳು ನಡೀತಾ ಇದಾವೆ ಅನ್ನೋದಂತೂ ಬಹಳ ಸ್ಪಷ್ಟ. ಅದು ಬಿಜೆಪಿ ಸರ್ಕಾರದಲ್ಲೂ ಇದೆ, ಕಾಂಗ್ರೆಸ್ ಸರ್ಕಾರದಲ್ಲೂ ಇದೆ. ಈಗಿನ ಸರ್ಕಾರದಲ್ಲಿ ಸ್ವತಃ ಗುತ್ತಿಗೆದಾರರ ಸಂಘನೇ ಆರೋಪ ಮಾಡಿದ ಹಾಗೆ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರಕ್ಕಿಂತ ಹೆಚ್ಚಿನ ಕಮಿಷನ್ ಇದೆ ಅಂತೇಳಿ ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿರುವಂತದ್ದು ಉದಾಹರಣೆಗಳಿದಾವೆ. ಹೀಗಾಗಿ ಸರ್ಕಾರಕ್ಕೆ 40% ಕಮಿಷನ್ ವಿಚಾರದಲ್ಲಿ ಏನು ಅಕ್ರಮಗಳು ನಡೆದಿದೆ, ಕಮಿಷನ್ ವ್ಯವಹಾರಗಳು ನಡೆದಿದೆ, ಅದನ್ನು ಬಯಲಿಗೆಳಿತೀವಿ ಅನ್ನುವಂತಹ ಒಂದು ಉದ್ದೇಶವನ್ನ ಇಟ್ಕೊಂಡು ವಿಚಾರಣಾ ಆಯೋಗವನ್ನ ಮಾಡಿದ್ರು. ಗುತ್ತಿಗೆದಾರರ ಸಂಘ ಯಾವ ಆರೋಪಗಳನ್ನ ಮಾಡ್ತು, ಆ ಆರೋಪಕ್ಕೆ ಸಾಕ್ಷ್ಯಾಧಾರಗಳನ್ನ ಒದಗಿಸಿಲ್ಲ ಗುತ್ತಿಗೆದಾರರ ಸಂಘ. ಅದನ್ನ ಸ್ಪಷ್ಟವಾಗಿ ವರದಿಯಲ್ಲಿ ಕೂಡ ಹೇಳಲಾಗಿದೆ. ಮತ್ತು ಒಂದೆರಡು ಉದಾಹರಣೆಗಳನ್ನು ಕೂಡ ಹೇಳ್ತಿದ್ದಾರೆ. ಈಗ ಅವರು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿದ್ದಾರೆ ಮಂಜುನಾಥ್ ಅವರು, ಹಿಂದೆ ಕಾರ್ಯದರ್ಶಿ ಆಗಿದ್ರು. ಅವರು ಒಂದಷ್ಟು ದಾಖಲೆಗಳನ್ನು ಒದಗಿಸಿದ್ದಾರೆ. ಅದು ತಿಪ್ಪಾರೆಡ್ಡಿ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ, ಚಿತ್ರದುರ್ಗದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ. ಇನ್ನೊಂದು ರೂಪಾಲಿ ನಾಯ್ಕ್ ಅವರ ವಿಚಾರದಲ್ಲೂ ಕೂಡ ಕಮಿಷನ್ ಬಗ್ಗೆ ಒಂದಷ್ಟು ದಾಖಲೆಗಳನ್ನು ಒದಗಿಸಿದ್ದಾರೆ. ಅಂದ್ರೆ ಕಮಿಷನ್ ವ್ಯವಹಾರಗಳು ನಡೀತಾ ಇದೆ. ಆದ್ರೆ ಗುತ್ತಿಗೆದಾರರ ಸಂಘ ಪ್ರಮುಖವಾಗಿ ಆರೋಪಿಸಿದಂತಹ 40% ಅಂದ್ರೆ 40% ಕಮಿಷನ್ ನಡೀತಾ ಇದೆ ಅನ್ನುವಂತ ಏನು ಆರೋಪಗಳಿತ್ತು, ಅದಕ್ಕೆ ಪೂರಕವಾದಂತ ಯಾವುದೇ ದಾಖಲೆಗಳು ಇಲ್ಲ ಅನ್ನೋದನ್ನ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಮೂಲಕ ಸರ್ಕಾರಕ್ಕೆ ಒಂದು ದೊಡ್ಡ ಮಟ್ಟದ ಹಿನ್ನಡೆ ಈ ವರದಿಯಿಂದ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಹೇಳ್ತಾ ಇದ್ದಿದ್ದೇನು, 40% ಕಮಿಷನ್ ಇಡೀ ಸರ್ಕಾರದಲ್ಲಿದೆ, ಎಲ್ಲಾ ಇಲಾಖೆಗಳಲ್ಲಿ ಇದೆ. 40% ಕಮಿಷನ್ ಹೊಡಿತಾ ಇರೋದ್ರಿಂದಲೇ ಅಭಿವೃದ್ಧಿ ಕಾಮಗಾರಿಗಳಾಗ್ಲಿಲ್ಲ. ಸೊ ನಮ್ಮ ಸರ್ಕಾರ ಬಂದ್ರೆ ಈ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡ್ತೀವಿ, ಕಮಿಷನ್ ವ್ಯವಹಾರಕ್ಕೆ ಅಂತ್ಯ ಹಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಅವರು ಬಂದ ಮೇಲೆ ನಡೆಸಿದಂತ ತನಿಖಾ ಆಯೋಗ ಇಂಥದ್ದೊಂದು ವರದಿ ಕೊಟ್ಟಾಗ ಸಹಜವಾಗಿ ಹಿಂದೆ ಚುನಾವಣಾ ವಿಚಾರದಲ್ಲಿ ಇದನ್ನ ಬಳಸ್ಕೊಳ್ತು ಕಾಂಗ್ರೆಸ್ ಅನ್ನೋದಕ್ಕೆ ಈ ವರದಿ ಮತ್ತಷ್ಟು ಪೂರಕ ಆಗ್ತಾ ಇದೆ. ಇದರ ಜೊತೆಗೆ ರಾಹುಲ್ ಗಾಂಧಿ ಕೂಡ ಭಾರತ್ ಜೋಡೋ ಯಾತ್ರೆಯಲ್ಲಿ ಕರ್ನಾಟಕದಲ್ಲಿ ನಡೆದಂತ ಪ್ರತಿ ಭಾರತ್ ಜೋಡೋ ಆ ದಿನದ ಕೊನೆಯ ದಿನ ಭಾಷಣ ಮಾಡುವಾಗ ನನ್ನ ಹತ್ರ ಗುತ್ತಿಗೆದಾರರ ಸಂಘ ಬರೆದಂತ ಪತ್ರ ಇದೆ ಅನ್ನುವಂಥದ್ದನ್ನ ಪ್ರತಿ ಭಾಷಣದಲ್ಲೂ ಕೂಡ ಉಲ್ಲೇಖ ಮಾಡಿದ್ರು. ಅಂದ್ರೆ ಚುನಾವಣಾ ಇಶ್ಯೂ ಆಗಿ ರಾಹುಲ್ ಗಾಂಧಿ ಕೂಡ ಚುನಾವಣಾ ಪ್ರಚಾರಗಳಲ್ಲಿ 40% ಕಮಿಷನ್ ನ ಆರೋಪವನ್ನ ಪ್ರಸ್ತಾಪ ಮಾಡಿದ್ರು. ಆದ್ರೆ ಈ ವರದಿಯಿಂದ 40% ಅನ್ನುವಂತಹ ಆರೋಪಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳನ್ನು ನೀಡೋದಕ್ಕೆ ಗುತ್ತಿಗೆದಾರರ ಸಂಘ ವಿಫಲ ಆಗಿದೆ. ಒಂದು ವಾಸ್ತವವಾಗಿ ಭಾವನಾ, ಯಾವುದೇ ಕಮಿಷನ್ ಇರ್ಬೋದು, 40% ಇರ್ಲಿ, 5% ಇರ್ಲಿ, 7% ಇರ್ಲಿ, ಅದಕ್ಕೆ ದಾಖಲೆಗಳನ್ನ ಒದಗಿಸೋದು ವಾಸ್ತವದಲ್ಲಿ ನೋಡಿದಾಗ ಅಷ್ಟು ಸುಲಭವಾಗಿ ಇಲ್ಲ. ಯಾರು ಕಮಿಷನ್ ಅನ್ನ ಚೆಕ್ ಮೂಲಕನೋ ಅಥವಾ ಡೈರೆಕ್ಟ್ ಅಕೌಂಟ್ ಮೂಲಕನೋ ಆ ತರದ ಒಂದು ವ್ಯವಸ್ಥೆ ಗುತ್ತಿಗೆ ಕೊಡುವಂತದ್ರಲ್ಲಿ, ಟೆಂಡರ್ ಆಗುವಂತದ್ರಲ್ಲಿ ಖಂಡಿತವಾಗಿಯೂ ಇರಲ್ಲ. ಗುತ್ತಿಗೆದಾರರಿಗೂ ಕೂಡ ಇದರ ಬಗ್ಗೆ ಅರಿವು ಇದೆ. ಅಂದ್ರೆ ಆರೋಪ ಮಾಡಿದಷ್ಟು
ಸುಲಭವಾಗಿ ಆರೋಪಕ್ಕೆ ಪೂರಕವಾಗಿ ದಾಖಲೆ ಒದಗಿಸುವಂತದ್ದು ಕೂಡ ವಾಸ್ತವದಲ್ಲಿ ಸರಿ ಇಲ್ಲ. ಸೊ ಈಗಿನ ಸರ್ಕಾರದ ವಿರುದ್ಧ ಕೂಡ ಅಂತದ್ದೇ ಒಂದು ಆರೋಪ ಇದೆ. ಜಮೀರ್ ಅಹ್ಮದ್ ಅಂದ್ರೆ ಮುಕ್ತಾಯ ಆಗಿಲ್ಲ ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.